ಜಿಲ್ಲಾ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದೀನಿ. ಇವತ್ತು ನಾವು APMC ಮಾರುಕಟ್ಟೆ ಆವರಣದ ಗೇಟ್ ನಂಬರ್ 2ನಲ್ಲಿ ನಮ್ಮ ಒಂದು ನಂದಿನಿ ಪಾರ್ಲರ್ನ ಓಪನ್ ಮಾಡಿದ್ದೀವಿ. ಇವತ್ತು ಏನು ನಮ್ಮ ನಂದಿನಿ ಪ್ರಾಡಕ್ಟ್ಸು ಸುಮಾರು 165 NMP ನಂದಿನಿ ಪ್ರಾಡಕ್ಟ್ಸ್ ಇದ್ದಾವೆ. ಸೊ ಇವತ್ತು ಈ ಒಂದು ನಂದಿನಿ ಪಾರ್ಲರ್ ಓಪನ್ ಮಾಡೋದ್ರಿಂದ ಈ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಜೊತೆಗೆ ಮಾರುಕಟ್ಟೆಗೆ ಬರ್ತಕ್ಕಂಥ ಎಲ್ಲ ಒಂದು ರೈತರಿಗೆ, ಗ್ರಾಹಕರಿಗೆ, ವ್ಯಾಪಾರಸ್ಥರಿಗೆ ಎಲ್ಲರೂ ಕೂಡ ಅನುಕೂಲ ಆಗ್ತದೆ ಅಂತ, ಜೊತೆಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಜನಕ್ಕೆ ಕೂಡ ನಮ್ಮ ನಂದಿನಿ ಪ್ರಾಡಕ್ಟ್ ಸಿಗ್ತದೆ ಅಂತ ಈ ಒಂದು ಪಾರ್ಲರ್ ಮಾಡಿದ್ದೀವಿ. ಸೊ ಇದು ಭಾಳ ವ್ಯವಸ್ಥಿತವಾಗಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ನಮ್ಮದು ನಂದಿನಿ ಏನಿವತ್ತು 1ನೇ ತಾರೀಕು ಜೂನ್ 1 ವಿಶ್ವ ಹಾಲು ದಿನಾಚರಣೆ ಇತ್ತು. ಅದರ ಪ್ರಯುಕ್ತ ನಮ್ಮ ನಂದಿನಿಯವರು ಇವತ್ತು ನಂದಿನಿ ಬೇಕ್ರಿ ಐಟಮ್ಸ್ ಎಲ್ಲ ಸುಮಾರು 18 ಬೇಕ್ರಿ ಐಟಮ್ಸ್ ಬಿಡುಗಡೆ ಮಾಡಿದ್ದೀವಿ. ಕೇಕ್ ಇರ್ಬೋದು, ಮುಫಿನ್ ಇರ್ಬೋದು, ಈ ಥರ ಎಲ್ಲ ಪ್ರಾಡಕ್ಟ್ಸು ಬಿಡುಗಡೆ ಮಾಡಿದ್ವಿ. ಎಲ್ಲ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಲಭ್ಯ ಇರ್ತದೆ. ಆಮೇಲೆ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಒಕ್ಕೂಟ ಒಟ್ಟಿಗೆ ಇತ್ತು. ನಾವೇನೀಗ ಬೈಫರ್ಕೇಷನ್ ಆಗಿ 6 ತಿಂಗಳಾಗ್ತಾ ಬಂತು. 1/1/2025ರಿಂದ ನಾವು ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಎಲ್ಲ ನಮ್ಮದು ಟ್ರಾನ್ಸಾಕ್ಷನ್ಸ್ ಕೂಡ ಸಪ್ರೇಟ್ ಆಗ್ತಾಯಿದೆ. ಇವತ್ತೇನು 1ನೇ ಜನವರಿಯಿಂದ ನಾವು ಸಪ್ರೇಟ್ ಆಗಿದ್ವು, ಅದು ಅಕ್ಟೋಬರಿಂದನೇ ಆಯಿತು, ನವಂಬರಿಂದ. ಆದರೆ 1/1/2025ರಿಂದ ನಾವು ಟ್ರಾನ್ಸಾಕ್ಷನ್ಸ್ ಎಲ್ಲ ಸಪ್ರೇಟ್ ಆದಮೇಲೆ ಇವತ್ತು ಏನು ನಮ್ಮ 4 ಲಕ್ಷ ಪ್ರೊಕ್ಯೂರ್ಮೆಂಟ್ ಇದ್ದಂಥದ್ದು ಇವತ್ತು ಸುಮಾರು 5,40,000 ಇವತ್ತು ಪ್ರೊಕ್ಯೂರ್ಮೆಂಟ್ ಆಗಿದೆ. ಅದೇ ಥರ ನಾವು ಮಾರುಕಟ್ಟೆ ಕೂಡ ಇವತ್ತು ಅಭಿವೃದ್ಧಿ ಮಾಡ್ತಾಯಿದ್ವಿ. ಇವತ್ತು ದಿನವೈ ನಾವು ಸ್ಯಾಚೆ ಹಾಲು ಮತ್ತು ಮೊಸರು ದಿನವೈ 3 ಲಕ್ಷ ಲೀಟ್ರು ಹಾಲನ್ನ ಮಾರಾಟ ಮಾಡ್ತಾಯಿದ್ವಿ. ಜೊತೆಗೆ ನಮ್ಮದೇ ಆದಂಥ ಈ ಒಂದು ಮೆಗಾ ಡೈರಿಯಲ್ಲಿ ಏನು ಚಿಕ್ಕಬಳ್ಳಾಪುರ ನಂದಿ ಕ್ರಾಸ್ನಲ್ಲಿರ್ತಕ್ಕಂಥ ಮೆಗಾ ಡೈರಿನಲ್ಲಿ UST ಅಂತ UST ಮಿಲ್ಕ್ 1 ಲಕ್ಷ, ಜೊತೆಗೆ ಫ್ಲೆಕ್ಸಿ ಹಾಲು ಫ್ಲೆಕ್ಸಿ ಮಿಲ್ಕ್ ಅದೊಂದು 40,000, ಜೊತೆಗೆ ಪನ್ನೀರ್ ಅಂತ ನಾವು ಮಾರಾಟ ಮಾಡ್ತಾಯಿದ್ವಿ. ಅದು ಕೂಡ ನಾವು 20,000 ಲೀಟ್ರಲ್ಲಿ ಪನ್ನೀರ್ ಮಾಡಿ ಒಟ್ಟಾರೆಯಾಗಿ ನಾವೆಲ್ಲ ಗ್ರಾಹಕರಿಗೆ ನಮ್ಮೆಲ್ಲ ಹಾಲನ್ನ ವಿತರಣೆ ಮಾಡೋದ್ರಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ವಿ. ಜೊತೆಗೆ ನಾವು ಹೊಸದಾಗಿ ಇಲ್ಲಿ ಬಂದಮೇಲೆ ನಮ್ಮಲ್ಲಿ ಮೈಸೂರು ಪಾಕು ಬೇಡ ಇಲ್ಲಿರಲಿಲ್ಲ, ಅದು ಕೂಡ ಈಗ ಆಲ್ರೆಡಿ 1 ವಾರದಿಂದ ಮೈಸೂರು ಪಾಕು, ಬೇಡ, ಧಾರವಾಡ ಬೇಡ ಮತ್ತು ಕೋವಾ ಇವುಗಳು ಕೂಡ ನಾವೇ ಸ್ವತಂತ್ರವಾಗಿ ಉತ್ಪಾದನೆ ಮಾಡ್ತಾಯಿದ್ವಿ. ಇಲ್ಲಿ ನಾವು ಬೆಣ್ಣೆ ಮತ್ತು ತುಪ್ಪ ಕೂಡ ನಮ್ಮ ಘಟಕದಲ್ಲಿ ಉತ್ಪಾದನೆ ಮಾಡಿ ಎಲ್ಲ ಗ್ರಾಹಕರು ಕೂಡ ನಾವು ಸರಬರಾಜು ಮಾಡ್ತಾಯಿದ್ವಿ. ಸರ್ ಎಷ್ಟು ಅವಶ್ಯಕತೆ? ಈಗ ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 80 ಪಾರ್ಲರ್ ಇದ್ದಾವೆ. ನಾವು ಹೊಸದಾಗಿ ಇಲ್ಲಿ ಬಂದ ಮೇಲೆ ಏನು ಚಿಕ್ಕಬಳ್ಳಾಪುರ ಬೈಫರ್ಕೇಟ್ ಆಗಿ ಬಂದಮೇಲೆ ಸುಮಾರು 10 ಒಂದು ಪಾರ್ಲರ್ ಇಂಥದ್ದು ಮಾಡಿದ್ದೀವಿ. ಜೊತೆಗೆ ಇನ್ನೂ ಕೂಡ ಒಂದು 60-70 ಪಾರ್ಲರ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ. ನಾವೆಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿರ್ಬೋದು, ಮತ್ತು ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿರ್ಬೋದು, ಈ ಥರ APMC ಮಾರುಕಟ್ಟೆಗಳಲ್ಲಿರ್ಬೋದು, ಕೋರ್ಟ್ ಆವರಣಗಳಿರ್ಬೋದು, ಎಲ್ಲರಿಗೂ ಕೂಡ ನಾವು ಆಲ್ರೆಡಿ ಪತ್ರ ವ್ಯವಹಾರ ಮಾಡಿದ್ದೀವಿ. ಅವ್ರ ಕಡೆಯಿಂದ ಜಾಗನ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡು ನಾವು ಯಾರಾದರೂ ಏಜೆಂಟ್ಸ್ ಹುಡುಕಿ ನಾವು ಅಲ್ಲಿ ಪಾರ್ಲರ್ಸ್ ಎಲ್ಲ ಕಡೆ ಮಾಡ್ತೀವಿ. ಸರ್ ಏಜೆಂಟ್ಗಳು ಏನಾದರೂ ಮತ್ತು ಇದರಲ್ಲಿ ಮೀಸಲಾತಿ ಎಲ್ಲ ಒಂದು ಇದರಲ್ಲಿ ಇರೋದ್ರ ಈಗ ಏನಂತಂದರೆ ನಾವು ಯಾರೇ ಪಾರ್ಲರು ಮುಂದೆ ಮಾಡಬೇಕು ಅಂತ ಇಚ್ಛಾಶಕ್ತಿ ಇರ್ತಕ್ಕಂಥ ಬಂದರೆ ಅವ್ರು ಖಂಡಿತವಾಗಿ ಕೊಡ್ತಾಯಿದ್ವಿ. ಜೊತೆಗೆ ಅವ್ರ ಕಡೆಯಿಂದ ನಾವು 50,000 ಡಿಪಾಸಿಟ್ ತೊಗೊಂಡು ಈ ಒಂದು ಪಾರ್ಲರ್ನ ನಾವು ಮಾಡ್ಕೊಡ್ತಾಯಿದ್ವಿ. ಸರ್ ಅತಿ ಹೆಚ್ಚು ನಮ್ಮಲ್ಲಿ ಮೈಸೂರು ಪಾಕ್ ಬೇಡಿಕೆ ಇದೆ, ಮತ್ತು ಧಾರವಾಡ ಬೇಡ ಇದೆ. ಜೊತೆಗೆ ತುಪ್ಪ ಅಂತೂ ಭಾಳ ಡಿಮ್ಯಾಂಡ್ ಇದೆ. ತುಪ್ಪ ಮತ್ತು ಬೆಣ್ಣೆ ನಮ್ಮಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ತುಪ್ಪನ ನಾವು ತಿಮ್ಮಾಪುರ ಕೂಡ ಸರಬರಾಜು ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ನಮ್ಮದಾಗಿದೆ. ಭಾಳ ಒಳ್ಳೆಯ ಬೇಡಿಕೆ ಇದೆ ತುಪ್ಪಕ್ಕೆ. ಇವನ್ ಇತ್ತೀಚಿನ ದಿನಗಳಲ್ಲಿ ನಮ್ಮದೇ ಪ್ರಾಡಕ್ಟ್ ಉತ್ಪನ್ನ ಏನು ಇವತ್ತು ಪನ್ನೀರ್ ಮಾಡ್ತಾಯಿದ್ವಿ, ಅದಕ್ಕೂ ಕೂಡ ಹೆಚ್ಚಿನ ಬೇಡಿಕೆ ಇದೆ. ಸರ್ ಗ್ರಾಹಕರಿಗೆ ಬೇರೆ ರಿಯಾಯಿತಿ ಏನಾದರೂ ಕೊಡ್ತಾ ಇದ್ದೀರಾ? ಖಂಡಿತ ಇವ್ರಿಗೆ ನಾವು ಏನು ಇಷ್ಟು ಪರ್ಸೆಂಟೇಜು ಅಂತ ನಾವು ನಮ್ಮ ಡೀಲರ್ ಏನಿರ್ತಾರೋ ಅವ್ರಿಗೆ ಕೊಟ್ಟಿರ್ತೀವಿ. ನಾವಿವತ್ತು ಗುಣಮಟ್ಟ ಆಗಿರ್ಬೋದು, ಜೊತೆಗೆ ದರ ಆಗಿರ್ಬೋದು ಕಂಪೇರ್ ಮಾಡಿದಾಗ ನಾವು ಖಾಸಗಿ ಪ್ರಾಡಕ್ಟಿಗಿಂತ ನಮ್ಮ ಪ್ರಾಡಕ್ಟ್ಗಳು ಭಾಳ ದರದಲ್ಲೂ ಕಡಿಮೆ, ಜೊತೆಗೆ ಭಾಳ ಮುಖ್ಯವಾಗಿ ನಮಗೆ ಇವತ್ತು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಉತ್ಕೃಷ್ಟವಾದ ಒಂದು ಪ್ರಾಡಕ್ಟ್ಸ್ನ ನಾವು ಇವತ್ತು ನಮ್ಮ ಗ್ರಾಹಕರಿಗೆ ಕೊಡಲಿಕ್ಕೆ ಭಾಳ ಮುಂಚೂಣಿಯಲ್ಲಿದ್ವಿ. ಅದನ್ನು ನಾವು ಮಾಡ್ತಾಯಿದ್ವಿ ಕೂಡ. ಒಮ್ಮೆ ನಿಮ್ಮ ಹೆಸರು ಹೇಳ್ಬಿಡಿ. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಗೌಡ ಅಂತ, ಚಿಕ್ಕಬಳ್ಳಾಪುರ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಸರ್ ಈಗ ಏನು ಹೊಸದಾಗಿ ನಂದಿನಿ ಪಾರ್ಲರ್ ಏಜೆನ್ಸಿಯಾಗಿ ನೀವು ಒಂದು ಪಾರ್ಲರ್ನ ತೆಗೆದಿದ್ದೀರಿ, ಯಾವ ರೀತಿ ಅನ್ನಿಸ್ತಿದೆ? ಗ್ರಾಹಕರಿಗೆ ಕೊಡ್ತೀರಿ ಸರ್? ಇಲ್ಲಿ ಪಾರ್ಲರ್ ಈ ಕಡೆಯಿಂದ ಮುಂದೆ 2 ಕಿಲೋಮೀಟ್ರ್ ಯಾವುದು ಪಾರ್ಲರ್ ಇಲ್ಲ. ಇದು ಹೊಸದಾಗಿ ಪಾರ್ಲರ್ ಮಾಡೋದು ಚೆನ್ನಾಗಿದೆ ಪಾರ್ಲರಪ್ಪ ಅಂತ ನಮ್ಮ MD ಸಾಹೇಬ್ ಇರ್ಬೋದು, ನಮ್ಮ MC ಸುಧಾಕರ್ ಇರ್ಬೋದು, MLA ಸಾಹೇಬ್ ಇರ್ಬೋದು, ಬನ್ನಿ ವೆಂಕಟೇಶಣ್ಣ ಅವ್ರು ಇರ್ಬೋದು, ಟೋಟಲ್ ಎಲ್ಲರೂ ಸಾಥ್ ಕೊಟ್ಟು ನನಗೆ ಮಾರ್ಕೆಟ್ ಅವರು APMC ಮಾರ್ಕೆಟ್ ಅವರು ನಮ್ಮ ಉಷಾ ಮೇಡಮ್ಗೆ
ಈ ಪಾರ್ಲರ್ ಅಂತ ಮಾಡೋಕ್ಕೆ 10 ವರ್ಷದಿಂದ ಕಾತ್ಕೊಂಡಿದ್ದು ಅದು ನನಗೂ ಒಂದು ಅನುಕೂಲ ಮಾಡಿಕೊಟ್ರು. ಈ ಕಡೆ ಹೋದ ಸುಮಾರು 2 ಕಿಲೋಮೀಟ್ರ್ ಯಾವುದಿಲ್ಲಪ್ಪ ನಿಮಗೆ ಈ ಕಡೆ ಸುಮಾರು ಜನಕ್ಕೆ ಇದರಿಂದ ಅದರಿಂದ ಪಾರ್ಲರ್ ಮಾಡಿ ಒಳ್ಳೆ ಅನುಕೂಲ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ, ಮಜ್ಜಿಗೆ ಗಿಜ್ಜಿಗೆ ಎಲ್ಲ ಪಕ್ಕದಾಗ ಅಂಗಡಿ ಇದು ಮನೆಗಳಿರ್ತದೆ, ಇದರಿಂದ ಅನುಕೂಲ ಆಗ್ತದೆ ಅಂತ ನನಗೆ ಸಾಹೇಬ್ರು ಹೇಳಿದ್ದಕ್ಕೆ ನನಗೂ ಎಲ್ಲೋ ಒಂಥರ ಮಾಡೋಣಪ್ಪ ನನಗೂ ಅನಿಸಿತ್ತು. ಅನಿಸಿ ನಾವು ಪಾರ್ಲರ್ ಮಾಡೋಣ ಅಂತ ಡಿಸೈಡ್ ಮಾಡಿ ಅವರಿಂದ ಇದು ಮಾಡಿದ್ದೀವಿ.